ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹಾಸನ ಜಿಲ್ಲೆಯವರು ಸೇರಿದಂತೆ ಜನ ಉತ್ಸುಕರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಒಬ್ಬ ಶಾಸಕರಿದ್ದು ಮುಂದೆ ಅದಕ್ಕೆ 5 ಸೇರಿಸುತ್ತೇನೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಸಂವಿಧಾನದಿಂದ ಮಹಿಳೆಯರು ಕೂಡ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಸ್ಥಾನಮಾನ ಗಳಿಸಬಹುದು ಎಂಬುದಕ್ಕೆ ನಾವೇ ಉದಾಹರಣೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಹೇಳಿಕೆ. ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ಬಡ ಉಪನ್ಯಾಸಕನ ವಿರುದ್ಧ ರಾಜಕೀಯ ಮಾಡಿ ಸೋಲಿಸಿದರು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನದ ಪರಾಜಿತ ಅಭ್ಯರ್ಥಿ ಕೆಎಂ ಶ್ರೀನಿವಾಸ್ ಹೇಳಿಕೆ. ವಾರ್ತೆಗಳ ವಿವರ. ಹೈಕಮಾಂಡ್ ಅವರು ಏನು ಹೇಳಿದಾರೋ ಅದನ್ನೇ ನಾವು ಕೇಳುವುದು. ಅವರು ಏನು ಹೇಳಿದ್ದಾರೆ, ಸಿಎಂ ಹೇಳಿದ ಮೇಲೆ ಮುಗೀತು ಅಂತ ಅಷ್ಟೇ ಹೇಳಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ನೀವು ಬಿಜೆಪಿ ಅವರು ಇಷ್ಟೊಂದು ವರ್ಟಿಕಲ್ ಡಿವಿಷನ್ ಆಗಿದೆ, ಅದನ್ನ ಹೇಳೋದೇ ಇಲ್ವಲ್ಲ? ಯಾಕಪ್ಪ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ? ಈ ಸಣ್ಣದು ವಿಚಾರನ ದೊಡ್ಡದು ಮಾಡಕ್ ಹೋಗ್ತಿರಲ್ಲ. ನೆನ್ನೆ ಏನು ಹೇಳಿದ್ದಾರೆ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದಾರಲ್ವಾ? ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ? ನಾನು ಹೇಳಿರೋದಲ್ಲ. ಹಾಸನದಲ್ಲಿ ಜನ ಬಹಳ ಗಾಬರಿಯಲ್ಲಿ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಅಂಗಡಿಗೆ ಒಂದು ಸಣ್ಣ ಲೈಸೆನ್ಸ್ ತೆಗೆದುಕೊಳ್ಳಲಾಗದೆ ಮತ್ತು ಸ್ಕೂಲ್ ಪರ್ಮಿಷನ್ ತೆಗೆದುಕೊಳ್ಳಬೇಕಾದರೆ ಹೆದರಿಕೊಳ್ಳುತ್ತಿದ್ದಾರೆ. ಇವತ್ತು ಈ ಜಾಗವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಹಾಸನ ಜಿಲ್ಲೆಯವರು ಸೇರಿದಂತೆ ಜನ ಉತ್ಸುಕರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಒಬ್ಬ ಶಾಸಕರಿದ್ದಾರೆ, ಮುಂದೆ ಅದಕ್ಕೆ 5 ಸೇರಿಸುತ್ತೇನೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಜನಕ್ಕೆ ಬಹಳ ಗಾಬರಿಯಲ್ಲಿದ್ರು. ಕಳೆದ 25 ವರ್ಷದಿಂದ ಯಾರ ಅಂಗಡಿಗೆ ಒಂದು ಸಣ್ಣ ಲೈಸೆನ್ಸ್ ತಗೋಬೇಕಾದ್ರೂ ಕೂಡ ಎದುರ್ಕೊಂಡು ಬದುಕ್ತಾ ಇದ್ರು. ಅಂಗಡಿ ಲೈಸೆನ್ಸ್ ತಗೋಬೇಕಾದ್ರೆ, ಸ್ಕೂಲ್ ಪರ್ಮಿಷನ್ ತಗೋಬೇಕಾದ್ರೆ, ಬೇರೆ ಮಾಡ್ಬೇಕಾದ್ರೆ ನಾವು ಅನೇಕ ಹೇಳಿದ್ವು. ಅದೆಲ್ಲ ನೀರೇ ತುಂಬಬೇಕು. ಇವತ್ತು ಈ ಜಾಗನ ನಾವು ಆಯ್ಕೆ ಮಾಡಿದ್ದೇವೆ. ಸೊ ಜನ ಬಹಳ ಉತ್ಸಾಹದಿಂದ ಇಡೀ ಜಿಲ್ಲೆಯವರು ಕೂಡ ಬಂದು ಬಹಳ ಯಶಸ್ವಿಯಾಗಿ ನಡೆದಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ, ಜನರಿಗೆ, ಜನ ಕಲ್ಯಾಣಕ್ಕೋಸ್ಕರ ಈ ಸಮಾವೇಶವನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇದರಿಂದ ಬಹಳ ಹಳ್ಳಿಗೆ ಹೋಗ್ತಾರೆ ಅನ್ನೋದು ನಮಗೆ. ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದು, ಇನ್ನು ಮಹಿಳೆಯರು ಕೂಡ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಸ್ಥಾನಮಾನ ಗಳಿಸಬಹುದು ಎಂಬುದಕ್ಕೆ ನಾವೇ ಉದಾಹರಣೆಯಾಗಿದ್ದು, ನಮ್ಮ ಸ್ಥಾನಮಾನಗಳು ಕೂಡ ಸಂವಿಧಾನದ ಕೊಡುಗೆಯ ಫಲವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನ ಕಾರ್ಯಕ್ರಮದಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾವು ಇಲ್ಲಿ ನಿಂತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ. ಪ್ರತಿದಿನ ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಕಣ್ಮುಂದೆ ಇರಬೇಕು. ದೀನ ದಲಿತರು ಕೆಳಮಟ್ಟದಲ್ಲಿ ಇದ್ದರೂ ಅವರಿಗೆ ನ್ಯಾಯ ಒದಗಿಸಿದಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಪ್ರತಿರೂಪವಾಗಿ ಸಮಾಜಮುಖಿಯಾಗಿ ನಿಂತಿದ್ದರು. ಅವರಿಗೆ ಎಲ್ಲ ಯಶಸ್ಸು ಅಂಬೇಡ್ಕರ್ ಸಲ್ಲುತ್ತದೆ. ಅವರ ಆಶಯವನ್ನು ಈಡೇರಿಸಬೇಕು, ನಮ್ಮ ಕೃತಜ್ಞತೆಗಳನ್ನು ತಿಳಿಸಬೇಕು. ಅವರ ಆಶಯ ದೀನ ದಲಿತರನ್ನು ಮುಂದೆ ತರುವಂತಹುದು. ನಮ್ಮ ಭಾರತವನ್ನು ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಮುನ್ನಡೆಸುವುದೇ ನಮ್ಮ ಕರ್ತವ್ಯ. ಹಾಗೆಯೇ ಅವರ ಆಶಯವನ್ನು ಈಡೇರಿಸುವ ಹಾಗೆ ಕೆಲಸ ಮಾಡೋಣ ಎಂದು ಹೇಳಿದರು. ಪರಿನಿರ್ವಾಣ ದಿನ. ಅವರು ನಮ್ಮನ್ನು ಅಗಲಿ 68 ವರ್ಷಗಳಾಯಿತು. ಅವರು ನಮ್ಮನ್ನು ಅಗಲಿಲ್ಲ. ಯಾಕೆ ಅಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಒಂದು ಭಾವ ಇದ್ದೇ ಇದೆ. ಇವತ್ತು ನಾನು, ನೀವು ಎಲ್ಲ ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಅವರು ನೀಡಿರುವ ಸಂವಿಧಾನದ ಒಂದು ಭಾಗವಾಗಿ ನಾವು ಇವತ್ತು ನಿಂತಿದ್ದೀವಿ. ಪ್ರತಿದಿನ ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಕಣ್ಮುಂದೆ ಇದ್ದೇ ಇದೆ. ಯಾರು ದೀನರು, ದಲಿತರು ಯಾರಿದ್ದಾರೆ, ಸಮಾಜದ ಅತ್ಯಂತ ತಳಮಟ್ಟದಲ್ಲಿ ಇದ್ರೋ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಪ್ರತಿರೂಪವಾಗಿ ಇವತ್ತು ಕಟ್ಟಕಡೆ ಮನುಷ್ಯನು ಕೂಡ ಸಮಾಜಮುಖಿಯಾಗಿ ಬಂದು ಇವತ್ತು ನಿಂತಿದ್ದಾನೆ, ಅವನ ಜೀವನವನ್ನು ಕಟ್ಕೊಂಡಿದ್ದಾನೆ. ಅದೆಲ್ಲ ಯಶಸ್ಸು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಜೊತೆಗೆ ಅವರ ಆಶಯ ಏನಿತ್ತು, ಆ ಆಶಯವನ್ನು ನಾವು ಈಡೇರಿಸೋದ್ರ ಮೂಲಕ ಅವರಿಗೆ ನಾವು
ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕೆ ಹೊರತು ಬೇರೆ ವಿಚಾರದಲ್ಲಿ ಅಲ್ಲ. ಅವರ ಆಶಯವನ್ನು ಈಡೇರಿಸೋದು ಅಂದರೆ ದೀನದಲಿತರನ್ನು ಮುನ್ನೆಲೆಗೆ ತರೋದು, ನಮ್ಮ ಭಾರತವನ್ನು ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಮುನ್ನಡೆಸೋದೇ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಅವರ ಆಶಯವನ್ನು ಈಡೇರಿಸುವ ಮಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಅಂತ ನಾನು ಆಶಿಸ್ತೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಮಾತನಾಡಿ, ಯಾವುದೇ ಸಮುದಾಯ ಅಥವಾ ಹೆಣ್ಣು ಮಕ್ಕಳು ಕೂಡ ಇಂತಹ ದೊಡ್ಡ ಹುದ್ದೆಯನ್ನಾದರೂ ಅಲಂಕರಿಸಬಹುದು ಎಂಬುದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನವೇ ಸಾಕ್ಷಿಯಾಗಿದೆ. ವಿವಿಧ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಭಾರತಕ್ಕೆ ಶ್ರೇಷ್ಠ ಸಂವಿಧಾನ ನೀಡಿರುವ ಅವರ ತತ್ವಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಜೊತೆಗೆ ಅದನ್ನು ಆಚರಣೆ ಮಾಡುವ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಕೆಲಸ ಆಗಬೇಕಿದೆ. ಎಲ್ಲರೂ ಒಂದೇ ಎಂಬುದನ್ನು ಸಂವಿಧಾನದಲ್ಲಿ ತಿಳಿಸಿದ್ದಾರೆ ಎಂದು ಹೇಳಿದರು. ಸಹ ಯಾವ ಮಟ್ಟಿಗೆ ಬೇಕಾದ್ರೆ ಯಾವ ಹುದ್ದೆಗೆ ಹೋಗ್ಬೋದು ಅಂತ ಸಾಮಾನ್ಯರು ಎಲ್ಲರಿಗೆಲ್ಲ ರೈಟ್ಸ್ ಇದೆ. ಎಲ್ಲ ರೈಟ್ಸ್ ಬಿಟ್ಕೊಂಡು ಎಲ್ಲರೂ ಬದುಕ್ಬೋದು. ಯಾರು ದೊಡ್ಡವರಿಲ್ಲ, ಯಾರು ಕಿರಿಯರಿಲ್ಲ, ಎಲ್ಲ ಜನರು ಒಂದೇ ಅಂತ ನಮಗೆ ಸಂವಿಧಾನ ಕೊಟ್ಟು ನಮಗೆ ಇಡೀ ಲೋಕದಲ್ಲಿ ಯಾವ ಸಂವಿಧಾನ ಒಳ್ಳೆಯ ಸಂವಿಧಾನ ಅಂದರೆ ಎಲ್ಲರಿಗೂ ಜೊತೆಗೆ ಕರ್ಕೊಂಡೋಗೋ ಸಂವಿಧಾನ ಅಂತ ನಮ್ಮದೇ ಸಂವಿಧಾನ. ಆ ರೀತಿಯ ಸಂವಿಧಾನ ಕೊಟ್ಟು ಎಷ್ಟು ವರ್ಷ ಆದರೂ ಈಗಾಗಲೇ ನಾವು 75ನೇ ವರ್ಷ ಸಂವಿಧಾನ ಇದೇ ತಾನೇ ನವೆಂಬರ್ 20ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಇಷ್ಟು ವರ್ಷ ಆದಮೇಲೆ ಇನ್ನೂ 100 ವರ್ಷ ಮುಂದೆ ಹೋಗೋದಂತಂದರೆ ಅದು ನಮ್ಮ ಸಂವಿಧಾನ ಮಾತ್ರ. ಆ ಸಂವಿಧಾನ ಕೊಟ್ಟು ನಮ್ಮ ಅಂಬೇಡ್ಕರ್ ಅವರಿಗೆ ನಮ್ಮ ರೆಸ್ಪೆಕ್ಟ್ಸ್ ಸಲ್ಲಿಸಿ ಈ ಆಚರಣೆಗೆ ಬಂದರೆ ಎಲ್ಲರಿಗೂ ಒಳ್ಳೆಯದು. ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲಾ ಅವರು ಮಾತನಾಡಿ, ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ವ್ಯಕ್ತಿತ್ವದಿಂದ ಇಡೀ ದೇಶವನ್ನು ಬದಲಾಯಿಸಿದ್ದಾರೆ ಎಂದರೆ ಆ ವ್ಯಕ್ತಿ ಮುಂಚೂಣಿಯಲ್ಲಿದ್ದಾರೆ ಎಂದರ್ಥ. ಆದ್ದರಿಂದ ಇವತ್ತು ಎಲ್ಲರೂ ಸಮನಾಗಿ ಸಂಭ್ರಮಿಸುತ್ತಿದ್ದೇವೆ. ಆ ವ್ಯಕ್ತಿ ಇಲ್ಲದೆ ಇರುವಾಗ ನೆನಪಿಸಿಕೊಳ್ಳುತ್ತೇವೆ ಅವರ ಕೃತಿ, ಅವರ ಕಾರ್ಯ, ಅವರು ಮಾಡಿರುವಂತಹ ಕೆಲಸ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಅವರು ಬರೆದಿರುವಂತಹ ಪುಸ್ತಕಗಳನ್ನು ಓದಿ ಹೆಣ್ಣು ಮಕ್ಕಳಿಗೂ ಸಮಾನವಾಗಿ ಮುಂದೆ ಯಾವ ರೀತಿಯಲ್ಲಿ ಮುಂದೆ ಬರುತ್ತಾರೆ ಎಂಬುದನ್ನು ತಿಳಿಸಿರುತ್ತಾರೆ. ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ತೋರಿಸಬೇಕು. ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಎಂದರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಮಾನವಾದ ಸಂವಿಧಾನ ಎಂದು ತಿಳಿಸಿದರು. ಅಂಬೇಡ್ಕರ್ ಸಾಹೇಬರ ಪರಿನಿರ್ವಾಣ ದಿನ ಇದನ್ನು ಆಚರಿಸ್ತಾ ಇದ್ದೀವಿ. ಯಾವುದೇ ಒಂದು ವ್ಯಕ್ತಿ ತಮ್ಮ ವ್ಯಕ್ತಿತ್ವದಿಂದ ಇಡೀ ದೇಶವನ್ನು ಬದಲಾಯಿಸಿದ್ದಾರೆ ಅಂದರೆ ಈ ವ್ಯಕ್ತಿ ಮುಂಚೂಣಿಯಲ್ಲಿ ಇರ್ತಾರೆ. ಇವರಿಂದ ನಾವಿವತ್ತು ಎಲ್ಲರೂ ಇಲ್ಲಿ ಕೂತ್ಕೊಂಡು ಸಮಾನವಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ದಿಸ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಆಫ್ ದಟ್ ಪರ್ಸನ್. ಯಾವುದೇ ಒಂದು ವ್ಯಕ್ತಿ ಇಲ್ಲದೆ ಇರಬೇಕಾದ್ರೆ ಅವ್ರನ್ನ ನೆನೆಸ್ಕೊಳ್ತೀವಲ್ಲ, ನಾಟ್ ಬಿಕಾಸ್ ದಟ್ ಪರ್ಸನ್ ವಾಸ್ ವೆಲ್ದಿ, ನಾಟ್ ಬಿಕಾಸ್ ದಟ್ ಪರ್ಸನ್ ವಾಸ್ ವೆರಿ ಗುಡ್ ಲುಕಿಂಗ್ ಆರ್ ಸಮಥಿಂಗ್, ಬಟ್ ಬಿಕಾಸ್ ಆಫ್ ಹಿಸ್ ವರ್ಕ್. ಅವರ ಕೃತಿ, ಅವರ ಕಾರ್ಯ ಇವತ್ತು ನಾವು ನೆನೆಸ್ಕೊಳ್ತಾ ಇರೋದು ಅವ್ರು ಮಾಡಿದಂಥ ಕೆಲಸ. ಆ್ಯಂಡ್ ಸ್ಪೆಷಲಿ ವಿಮೆನ್, ದಯವಿಟ್ಟು ಅಂಬೇಡ್ಕರ್ ಅವರು ಬರೆದಿರೋ ಅಂಥ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಅಂಥ ಬುಕ್ಸ್ ತಾವು ಓದಿ ವಿಮೆನ್ ವಿಲ್ ಫೀಲ್ ವೆರಿ ವೆರಿ ಪ್ರೌಡ್ ಆಫ್ ದಟ್ ಪರ್ಸನಾಲಿಟಿ. ಅವರು ಇವಾಗಲ್ಲ, ಅವರು ಒಂದು ಸೆಂಚುರಿ ಹಿಂದೆನೇ ಹೆಣ್ಮಕ್ಳಿಗೂ ಸಹ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಕೊಟ್ಟರೆ ಅವರು ಯಾವ ರೀತಿ ಮುಂದೆ ಬರ್ತಾರೆ ಅನ್ನೋದು ಅವ್ರು ಆವಾಗ ಹೇಳಿದರು. ಇವತ್ತು ನಾವು ಕೂತ್ಕೊಂಡು ಇಲ್ಲಿ ವಿ ಆರ್ ರಿಯಲಿ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ವಾಟ್ ಹಿ ಹ್ಯಾಸ್ ಗಿವನ್. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ನೀವು ತೋರಿಸ್ಬೇಕು, ಹೇಳೋದಲ್ಲ. ನಾವು ಎಲ್ಲರೂ ತೋರಿಸ್ಬೇಕು. ನಮಗೆ ಕೊಟ್ಟಿರೋ ಕೆಲಸ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿದ್ದೀವಿ ಅಂದರೆ ದ್ಯಾಟ್ ಈಸ್ ದ ರೆಸ್ಪೆಕ್ಟ್ ವಿ ಗಿವ್ ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಫೀರ್, ನಾಗರಾಜು ಹೆತ್ತೂರ್, ಪ್ರಕಾಶ್, ಕೃಷ್ಣದಾಸ್, HK ಸಂದೇಶ್ ಹಾಗೂ ದಲಿತ ಹಾಗೂ ಬೌದ್ಧ ಧರ್ಮದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ರಾಜಕಾರಣಿಗಳ ಒತ್ತಡಗಳು, ಆಮಿಷಗಳಿಂದ ಅಲ್ಪ ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಎಂದು KM ಶ್ರೀನಿವಾಸ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು, ಹಾಲಿ ಜೆಡಿಎಸ್ ಶಾಸಕರು ಹಾಗೂ ಮಾಜಿ ಸಚಿವರು ಮತ್ತು ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡರ ಜೊತೆ ಸೇರಿ ಒಬ್ಬ ಬಡ ಉಪನ್ಯಾಸಕನ ವಿರುದ್ಧ ದೊಡ್ಡ ಮಟ್ಟದ ರಾಜಕಾರಣದ ಹೋರಾಟ ನಡೆಸಿದರು. ರಾಜಕೀಯ ಮುಖಂಡರಾದ ಬಾಗೂರು ಮಂಜೇಗೌಡ, HD ರೇವಣ್ಣ ಒಂದಾಗಿದ್ದರಿಂದ ನಾನು ಅನಾಥನಾದೆ.
ಈ ನಡೆ ಭಾರಿ ಬೇಸರ ತರಿಸಿದೆ. ಯಾರೂ ಸಂಘದ ಹಿತದೃಷ್ಟಿಯಿಂದ ಚುನಾವಣೆಯನ್ನು ನೋಡಲಿಲ್ಲ. IPL ಮಾದರಿಯಲ್ಲಿ ಈ ಚುನಾವಣೆ ನಡೆದಿದೆ ಎಂದು ಹೇಳಿದರು. ಜೊತೆಯಲ್ಲಿ ಮೊನ್ನೆ ನಡೆದ ಸರ್ಕಾರಿ ನೌಕರರ ಸಂಘ ಚುನಾವಣೆಯಲ್ಲಿ ಅತ್ಯಂತ ಹೋರಾಟದ ಅತ್ಯಂತ ಸುನಾಮಿ ರೂಪದಲ್ಲಿ ನಡೆದಂತ ಈ ಚುನಾವಣೆಯಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಒಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಸ್ವಾಭಿಮಾನದ ತಂಡ ಅಂತ ಏನು ನಾವು ಹೊರಟಿದ್ದು, ನಮ್ಮ ತಂಡದ ಸ್ವಾಭಿಮಾನದ ಗುರುತನ್ನ ಗುರುತಿಸಿ ಇಂಥ ಒಂದು ಪ್ರೆಷರಲ್ಲೂ ಸಹ ಅತ್ಯಂತ ಗರಿಷ್ಠವಾದ ಪ್ರೆಷರನ್ನ ನಾವು ಕಂಡಿದ್ದೀವಿ ಹಾಸನ ನೌಕರ ಸಂಘ ಚುನಾವಣೆಯಲ್ಲಿ. ಇಂಥ ಸಂದರ್ಭದಲ್ಲಿ ಗಟ್ಟಿತನವನ್ನು ಮೆರೆದು ನಮ್ಮ ಜೊತೆ ನಿಂತು 31, 32, 38 ಮತಗಳನ್ನ ಹಾಕೋದ್ರ ಮೂಲಕ ನಮಗೆ ಸಹಕರಿಸಿದಂತ ನಮ್ಮ ಹಾಸನ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರುಗಳಿಗೆ ಈ ಮೂಲಕ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಈ ಸರ್ಕಾರಿ ನೌಕರ ಸಂಘದ ಚುನಾವಣೆ ಒಂದು ಇತಿಹಾಸವನ್ನೇ ಸೃಷ್ಟಿಸುವಂತ ಕೆಲಸವನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡಿದೆ. ಯಾವ ರೀತಿ ಚುನಾವಣೆ ನಡೀತು ಅಂತ ನೀವೆಲ್ಲರೂ ಸಹ ಪ್ರತಿದಿನ ಪತ್ರಿಕೆಯಲ್ಲೂ ಸಹ ಬರ್ತಿದ್ದೀರಿ. ಸರ್ಕಾರಿ ನೌಕರ ಸಂಘಕ್ಕೆ ಆಯ್ಕೆಯಾದಂತ ವಿವಿಧ ಇಲಾಖೆಯ ನಿರ್ದೇಶಕರುಗಳು ಯಾವ ರೀತಿಯಾದಂತ ಚುನಾವಣೆ ನಡೆಸಿದ್ರು, ಇಡೀ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಬಂಧುಗಳಿಗೆ ನಮ್ಮ ಸ್ವಾಭಿಮಾನದ ತಂಡ ಆಯ್ಕೆ ಆಗಬೇಕಿತ್ತು. ಇಡೀ ಸಮಸ್ತ ಹಾಸನ ಜಿಲ್ಲೆ ನೌಕರರಿಗೆ ಸಂಘಟನೆಯಿಂದ ಬಂದಂತ ಸಂಘಟಕರು ಸಂಘದ ಅಧ್ಯಕ್ಷರಾಗಬೇಕು ಅಂತ ಬಯಕೆಯನ್ನ ಹೊಂದಿದ್ರು. ಆದ್ರೆ ದುರದೃಷ್ಟವಶಾತ್ ಆ ಇಲಾಖೆಯಿಂದ ಆಯ್ಕೆಯಾಗಿ ಬಂದಂತ ನಿರ್ದೇಶಕರುಗಳಿಗೆ ನಮ್ಮ ತಂಡದ ಯಾವುದೇ ನಾಯಕತ್ವ ಅವರಿಗೆ ಬೇಕಾಗಿರಲಿಲ್ಲ. ಈ ಒಂದು ಚುನಾವಣೆಯಲ್ಲಿ ಹಲವಾರು ಒತ್ತಡಗಳು, ಆಮಿಷಗಳು ನಡೆದಂತ ಸಿಚುವೇಶನ್ ಅಲ್ಲಿ ನೋಡಿದಿರಿ. ಯಾಕೆಂದ್ರೆ ಎರಡು ಮುಖ್ಯವಾಗಿ ಈ ಚುನಾವಣೆಯನ್ನ ಲೀಡ್ ಮಾಡಿದಾವೆ, ರುವಾರಿಯನ್ನು ವಹಿಸಿದಾವೆ. ಎರಡು ಮುಖ್ಯವಾದ ವಿಚಾರಗಳು. ಒಂದು ರಾಜಕೀಯದ ದೃಢೀಕರಣ, ರಾಜಕಾರಣಿಗಳ ದೃಢೀಕರಣ ಮತ್ತು ಒಂದು ಹಣದ ಆಮಿಷ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಒಂದು ವಾರದ ಜೂನ್ ತಿಂಗಳಲ್ಲಿ ವರ್ಗಾವಣೆಗೊಂಡಂತ ಒಬ್ಬ ನೌಕರನ ವಿರುದ್ಧ ಹೋರಾಟ ಮಾಡಿದಂತವರು ಅದೇ ನೌಕರನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು ಅಂತ ಪಣ ತೊಟ್ಟು ಕಾಂಗ್ರೆಸ್ ಮತ್ತೆ JDS ನಾಯಕರುಗಳು, ಹಾಲಿ ಶಾಸಕರು ಹಾಗೂ ಮಾಜಿ ಸಚಿವರು ಹಾಗೂ ಈಗಿನ ಕಾಂಗ್ರೆಸ್ ಮುಖಂಡರಾದ ಬಾಬು ಮಂಜೇಗೌಡರು ಜೊತೆ ಸೇರಿ ಒಬ್ಬ ಬಡ ಉಪನ್ಯಾಸಕನ ವಿರುದ್ಧ, ನನ್ನ ವೃತ್ತಿಯಲ್ಲಿ ನಾನು ಉಪನ್ಯಾಸಕ, ಈ ಬಡ ಉಪನ್ಯಾಸಕನ ವಿರುದ್ಧ ಈ ಒಂದು ದೊಡ್ಡ ಮಟ್ಟದ ರಾಜಕಾರಣದ ಒತ್ತಡ ಹಾಗೂ ಹೋರಾಟದ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪರಿಷತ್ ನೂತನ ಸದಸ್ಯರಾದ ಟಿ ರಾಜು, ಖಜಾಂಚಿ ಅಭ್ಯರ್ಥಿ ಮಧು, ಸಂಘದ ನಿರ್ದೇಶಕ ವಿಶ್ವನಾಥ್ ಇತರರು ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸ್ಮರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಕ್ಷೇತ್ರದ ಶಾಸಕ HP ಸ್ವರೂಪ್ ನೆರವೇರಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುವ ಮೂಲಕ ಎಲ್ಲರೂ ಅವರ ತತ್ವ ಆದರ್ಶಗಳನ್ನು ಪಾಲಿಸೋಣ. ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ನೀಡುವ ಮೂಲಕ ವಿಶ್ವಕ್ಕೆ ಮಾದರಿಯಾಗಿರುವ ಅಂಬೇಡ್ಕರ್ ಅವರು ಮಹಿಳೆಯರಿಗೆ, ದೀನ ದಲಿತರಿಗೆ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಬದುಕಿನುದ್ದಕ್ಕೂ ಎಲ್ಲರಿಗೂ ಸಮಾನತೆ ಕಲ್ಪಿಸಿಕೊಡಲು ಹೋರಾಟ ಮಾಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ದಿನಗಳಲ್ಲಿ ವಿಶ್ವಕ್ಕೆ ಶಾಂತಿ ಸಂದೇಶ ನೀಡಿದ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. 68ನೇ ವರ್ಷ ಪುಣ್ಯಸ್ಮರಣೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅವರ ಒಂದು ಸಿದ್ಧಾಂತ, ಮೌಲ್ಯಗಳು, ಅವರ ತತ್ವಗಳನ್ನ ಪಾಲಿಸಬೇಕು ಮತ್ತು ಏನು ಸಂವಿಧಾನ ರಚನೆ ಮಾಡೋಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಸಂದರ್ಭ ಕೋರ್ತಾ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ಪಾಲಿಸಬೇಕು. ಇವತ್ತು ಅವರೇನು ಬೌದ್ಧ ಧರ್ಮಕ್ಕೆ ಕೊನೆಯ ಕ್ಷಣದಲ್ಲಿ ಅವರೇನು ಬೌದ್ಧ ಧರ್ಮಕ್ಕೆ ಅವರ ಒಂದು ಧರ್ಮನ ಒಪ್ಪಿ ಅವರು ಸೇರಿದರು. ಅವನ್ನೆಲ್ಲ ನಾವು ಭಗವಂತ ಅವ್ರಿಗೆ ನಾವೆಲ್ಲ ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಏನು ಸಂವಿಧಾನ ರಚನೆ ಮಾಡಿದರೆ ಎಲ್ಲರೂ ಕೂಡ
ಆ ಸಂವಿಧಾನ ಪಾಲಿಸಬೇಕು ಅನ್ನೋ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನೆಲ್ಲ ನನ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳಾಗಿ ನಾವೆಲ್ಲರೂ ಕೂಡ ಭಗವಂತ ಎಲ್ಲರಿಗೂ ಒಳ್ಳೆ. ಈ ಸಂದರ್ಭದಲ್ಲಿ ಜೆಡಿಎಸ್ ವಕ್ತಾರ ಹೊಂಗೇರಿ ರಘು, ದಲಿತ ಮುಖಂಡ ಕೃಷ್ಣದಾಸ್, HK ಸಂದೇಶ್, ಅರುಣ್ ಜಯರಾಮ್, ಮಂಜು, ತೇಜೂರು ಮಂಜು, ಉಮೇಶ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾಂಗ್ರೆಸ್ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೃತಪಟ್ಟ ದಿನವನ್ನು ದೇಶಾದ್ಯಂತ ಪರಿನಿರ್ವಾಣ ದಿನವಾಗಿ ಆಚರಿಸಲಾಗುತ್ತಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರು ನಡೆಸಿದ ಹೋರಾಟ ಹಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಎಲ್ಲರಿಗೂ ಅನುಕರಣೀಯ. ಅವರ ಹಾದಿಯಲ್ಲಿ ಎಲ್ಲರೂ ನಡೆಯೋಣ ಎಂದು ಹೇಳಿದರು. ಸ್ನೇಹಿತರೆ, ಈ ದಿವಸ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ತತ್ವ ಸಿದ್ಧಾಂತಗಳು, ಗುಣಗಳನ್ನ ಮತ್ತು ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಬಗ್ಗೆ ಮೊನ್ನೆ ಇನ್ನು ನವೆಂಬರ್ 26ರಂದು 75ನೇ ವರ್ಷದ ಸಂವಿಧಾನ ದಿನವನ್ನು ಆಚರಣೆ ಮಾಡುವ ಮೂಲಕ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡಿದ್ವಿ. ಇವತ್ತು ಅವರ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಅವರನ್ನು ಮತ್ತೊಮ್ಮೆ ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಏನು ಬಾಬಾ ಡಾಕ್ಟರ್ ಅಂಬೇಡ್ಕರ್ ಅವರು ಮೃತಪಡ್ತಾರೆ, ಆ ದಿನವನ್ನು ಪರಿನಿರ್ವಾಣ ದಿನ ಅಂತೇಳಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಿರಂತರವಾಗಿ ಆಚರಣೆ ಮುಂದುವರಿಯುತ್ತೆ ಕೂಡ. ಯಾರೇ ಏನೇ ಮಾಡಿದ್ರು, ಯಾಕೆಂದರೆ ಮನುಷ್ಯ ಹುಟ್ಟು ಸಹಜ, ಸಾವು ಅನಿವಾರ್ಯ. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಧರ್ಮ ಯಾವುದು, ಅವರು ಮೃತಪಟ್ಟ ಧರ್ಮ ಯಾವುದು, ಇದೆರಡೂ ಕೂಡ ಗೌಣ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಿರಂತರವಾಗಿರುತ್ತೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ದೇವಪ್ಪ ಮಲ್ಲಿಗೆವಾಳು, ಅಶೋಕ್ ನಾಯ್ಕರಹಳ್ಳಿ, ಚಂದ್ರು, ರಘುದಾಸರ ಕೊಪ್ಪಲು, ವೆಂಕಟೇಶ್, ಕೃಷ್ಣಕುಮಾರ್, ಗಂಡಸಿ ಕುಮಾರ್, JS ಕುಮಾರಸ್ವಾಮಿ, ರವಿಕುಮಾರ್, ಬಸವರಾಜ್, ಪ್ರಕಾಶ್ ಗೌಡಿಗೆರೆ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ. ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್, ಥ್ರೆಡಿಂಗ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್, ಸ್ಪಾ, ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ₹150 ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ₹50. ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಶಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುತ್ತಿದೆ. ಲೋಟಸ್ ಫ್ರೂಟ್ ಫೇಶಿಯಲ್, ಅಡ್ವಾನ್ಸ್ಡ್ ಫೇಶಿಯಲ್, ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ. ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್, ಬೋಟ್ಪ್ಲಾಸ್ಟಿ, ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ. ಬನ್ನಿ, ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ. ₹3,500 ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ₹1,999 ಮಾತ್ರ. ₹15,000 ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ₹9,999 ಮಾತ್ರ. ಮತ್ಯಾಕೆ ತಡ? ಬನ್ನಿ, ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ. ಚೆನ್ನಾಗಿ ಅನ್ನಿಸ್ತು ಸರ್. ಇಲ್ಲಿ ನಾನು 2 ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ. ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ. ಐಬ್ರೋಸಿಗೆ ಬರ್ತಾ ಇರ್ತೀವಿ. ನನ್ನ ಕಡೆಯಿಂದ ಒಂದು 3 ಜನಕ್ಕೆ ರೆಫರ್ ಮಾಡಿದ್ದೀನಿ. ಸರ್ವಿಸ್ ಚೆನ್ನಾಗಿದೆ ಸರ್. ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ, ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿದೆ ಸರ್, ಎಲ್ಲರೂ ಬರ್ಬೋದು. ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಸರ್ವಿಸ್ ಚೆನ್ನಾಗಿದೆ.
ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಠಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಸುಂದರ ತಾಣ, ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು 92.5 ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ. ACPL ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು. ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ. ಆಂಟಿಕ್ ಜುಮ್ಕೀಸ್, ಎಮರೈಟ್ ವಸ್ತುಗಳು, ACPL ಪ್ರಾಡಕ್ಟ್ಗಳು, ದೇವರ ವಿಗ್ರಹಗಳು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ. ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಚೌಕ್, ದೇವಿಗೆರೆ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9060133333 ಮತ್ತು 7019826466. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನವನ್ನು ತಾಲೂಕು ಬಿಜೆಪಿ ಪರಿಶಿಷ್ಟ ಜಾತಿ ಘಟಕದ ವತಿಯಿಂದ ಸಂವಿಧಾನ ಸಮ್ಮಾನ್ ಎಂಬ ಕಾರ್ಯಕ್ರಮವನ್ನು ಡಿಸೆಂಬರ್ 9ರಂದು ಪಟ್ಟಣದ ಲಯನ್ಸ್ ಹಾಲ್ನಲ್ಲಿ ನಡೆಸಲಾಗುವುದು ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಜಾನಕಿರಿ ಅಣ್ಣಪ್ಪ ಹೇಳಿದರು.
ದಿನಾಂಕ 9/12/2024 ಸೋಮವಾರ ಬೆಳಗ್ಗೆ 10:30ಕ್ಕೆ ಪಟ್ಟಣದ ಲಯನ್ಸ್ ಹಾಲ್ನಲ್ಲಿ 68ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮ ಹಾಗೂ ಸಂವಿಧಾನ ಸಮ್ಮಾನ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಯ 10:30ಕ್ಕೆ ಪ್ರಾರಂಭವಾಗಲಿರುವ ಈ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ರವರು ಉದ್ಘಾಟಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜ್ಯ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಸಿಮೆಂಟ್ ಮಂಜುನಾಥ್ ಅವರು ಆಗಮಿಸಲಿದ್ದಾರೆ. ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಮ್ ಗೌಡರವರು ಆಗಮಿಸಲಿದ್ದಾರೆ. ಹಾಗೂ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರು, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ವಳದಳ್ಳಿ ಅಶ್ವಥ್ರವರು ಕೂಡ ಆಗಮಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಟೀವನ್ ಪ್ರಕಾಶ್ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಾರ್ಟಿ ಹಿರಿಯ ಮುಖಂಡರು, ನಿಕಟಪೂರ್ವ ಅಧ್ಯಕ್ಷರು, ಮುಂಚೂಣಿ ನಾಯಕರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಬಸವರಾಜ್ ಬ್ಯಾಕರವಳ್ಳಿ, ಖಜಾಂಚಿ ವೆಂಕಟೇಶ್ ಉಚ್ಚಂಗಿ, ಕಾರ್ಯದರ್ಶಿ ಮಧು ನಾಗನಹಳ್ಳಿ ಉಪಸ್ಥಿತರಿದ್ದರು. ರಾಷ್ಟ್ರೋತ್ಥಾನ ಪರಿಷತ್ಗೆ 60 ತುಂಬುತ್ತಿರುವ ಈ ಸಂದರ್ಭದಲ್ಲಿ ಕಾರ್ಯವಿಸ್ತಾರ ದೃಷ್ಟಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಿಬಿಎಸ್ಇ ಪಠ್ಯಕ್ರಮ ಶಾಲೆಗಳನ್ನು ಪ್ರಾರಂಭಿಸುವ ಯೋಜನೆ ಪ್ರಸ್ತುತ ಹಾಸನ ಜಿಲ್ಲೆಗೂ ತಲುಪಿದ್ದು, ಶಿಕ್ಷಣದಲ್ಲಿ ಆಧುನಿಕತೆಯೊಟ್ಟಿಗೆ ಭಾರತೀಯ ಜ್ಞಾನ ಪರಂಪರೆಯ ಶಿಕ್ಷಣವೂ ಬೇಕು ಎಂದು ರಾಷ್ಟ್ರೋತ್ಥಾನ ಪರಿಷತ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ತಿಳಿಸಿದರು. ಆಮೇಲೆ 2005ರ ನಂತರ ಯೋಚನೆ ಮಾಡಿದ್ವಿ. ನಾವು ಮಧ್ಯಮ ವರ್ಗ ಮತ್ತು ಅದಕ್ಕೆ ಮೇಲ್ಪಟ್ಟಂತಹ ಜನರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ದೃಷ್ಟಿಯಿಂದ CBSEಯನ್ನು ಬೆಂಗಳೂರಿನಲ್ಲಿ 2005ರಲ್ಲಿ ಮತ್ತು ಧಾರವಾಡದಲ್ಲಿ ಒಟ್ಟೊಟ್ಟಿಗೆ ಪ್ರಾರಂಭ ಮಾಡಿದ್ವಿ. ಈಗ 3-4 ವರ್ಷಗಳ ಹಿಂದೆ 6 CBSE ಶಾಲೆ ಇತ್ತು. ಆಮೇಲೆ ನಮ್ಮ ರಾಷ್ಟ್ರೋತ್ಥಾನಕ್ಕೆ 60 ವರ್ಷ ತುಂಬುವಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯ ವಿಸ್ತಾರವನ್ನು ಸೇವಾ ಚಟುವಟಿಕೆಗಳ ಮುಖಾಂತರ ವಿಸ್ತಾರ ಮಾಡಬೇಕು, ಶೈಕ್ಷಣಿಕ ದೃಷ್ಟಿಯಿಂದನೂ ಮಾಡಬೇಕು, ಆರೋಗ್ಯ ದೃಷ್ಟಿಯಿಂದ ಮಾಡಬೇಕು, ಪ್ರಕಟಣೆ ದೃಷ್ಟಿಯಿಂದ ಮಾಡಬೇಕು ಅಂತ 4 ಆ್ಯಂಗಲ್ಗಳಲ್ಲಿ ನಮ್ಮ ಎಲ್ಲಾ ಚಟುವಟಿಕೆಗಳು ವಿಸ್ತಾರ ಆಗ್ತಾ ಇದ್ವಿ. ಶೈಕ್ಷಣಿಕ ದೃಷ್ಟಿಯಿಂದ CBSE ಶಾಲೆಗಳನ್ನು ಜಿಲ್ಲೆಗೊಂದು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿ ಈಗ ಪ್ರತಿ ಜಿಲ್ಲೆಗೆ ಹೋಗ್ತಾ ಇದ್ದೇವೆ. ಆ ರೀತಿಯಲ್ಲಿ ಕಳೆದ 3-4 ವರ್ಷದ ಪ್ರಯತ್ನದಿಂದ ಇಲ್ಲಿ ಹಾಸನದಲ್ಲಿ ಒಂದು ನಮಗೆ SM ಕೃಷ್ಣನಗರದಲ್ಲಿ ಒಂದು ಸೈಟ್ ಅಲಾಟ್ ಆಯಿತು. ಅಲ್ಲಿ ಈಗ ಕಟ್ಟಡದ ಕೆಲಸ ಪ್ರಾರಂಭ ಆಗಿದೆ. ಭೂಮಿ ಪೂಜನ ಆಗಿ ಈಗ ಕಟ್ಟಡದ ನಿರ್ಮಾಣದ ಕೊನೆಯ ಹಂತಕ್ಕೆ ಬಂದಿದೆ ಮತ್ತು ಅದನ್ನ ಮಾರ್ಚ್ ಹೊತ್ತಿಗೆ ಲೋಕಾರ್ಪಣೆ ಮಾಡುವರಿದ್ದೇವೆ. ಮತ್ತು ಇದೇ ವರ್ಷ ಅಂದರೆ 25-26ರಲ್ಲಿ ನಾವು ತರಗತಿಗಳನ್ನು ಪ್ರಾರಂಭ ಮಾಡುವರಿದ್ದೇವೆ. pre-KG, LKG, UKG ಇಂದ 7ನೇ ತರಗತಿವರೆಗೆ ನಾವು ಶಿಕ್ಷಣವನ್ನು ಅಲ್ಲಿ ಕೊಡೋರಿದ್ದೇವೆ. ಒಂದು ವಿಶಾಲವಾದ ಆಟದ ಮೈದಾನ ಮತ್ತು ಈಗಲೇ ಒಂದು 500-600 ವಿದ್ಯಾರ್ಥಿಗಳಿಗೆ ಆಗುವಂತಹ ಕ್ಲಾಸ್ ರೂಮ್ಗಳು, ಲ್ಯಾಬ್ಗಳು ಮತ್ತು ಎಲ್ಲ ಥರದ ಚಟುವಟಿಕೆಗೆ ಅನುಕೂಲವಾಗುವಂತಹ ಕಟ್ಟಡವನ್ನು ಈಗ ನಿರ್ಮಾಣದ ಕೊನೆ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ನಾವು CBSE ಶಾಲೆ ಮಾಡ್ತೀವಿ ಅಂದರೆ ಕೈಗೆ ಎಟಕದ ದರದಲ್ಲಿ ಅಂತೇನಿಲ್ಲ, ಸಾಮಾನ್ಯ ಜನರಿಗೆ ಅಂದರೆ ಮಧ್ಯಮ ಮತ್ತು ಮೇಲ್ಪಟ್ಟವರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅದನ್ನು ಮಾಡ್ತೀವಿ. ಆದರೆ ಒಂದು ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ರಾಷ್ಟ್ರೀಯ ಮತ್ತು ಸಾಮಾಜಿಕ ಬದ್ಧತೆ ಇರುವಂತಹ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಸ್ಥಾನೀಯ ಸಮಿತಿ ಸದಸ್ಯ ಚೇತನ್ ನಾರಾಯಣ್, ನೂತನ ಸದಸ್ಯ ಪ್ರವೀಣ್, ವಸಂತ್, ಪ್ರಾಂಶುಪಾಲ ಉಮಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದ್ದ MSME ಕ್ಲಸ್ಟರ್ ಮೀಟ್ಸ್ ಅಡಿಯಲ್ಲಿ ಗ್ರಾಹಕರೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಗರದ BM ರಸ್ತೆಯ APMC ಮಾರಾಟ ಮಳಿಗೆ ಬಳಿ ಕೆನರಾ ಬ್ಯಾಂಕ್ ವತಿಯಿಂದ MSME ಕ್ಲಸ್ಟರ್ ಮೀಟ್ ಗ್ರಾಹಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಬ್ಯಾಂಕ್ ಸಂಸ್ಥಾಪಕರಾದ MM ಬಾಲಸುಬ್ಬರಾವ್ ಪೈ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ DJ M ಆಂಟೋನಿ ರಾಜ್ ಮಾತನಾಡಿ, MSME ಮುಖಾಂತರ 4,000 ಲಕ್ಷ ಸಾಲ ನೀಡಲಾಗಿದೆ. ಅದರಲ್ಲೂ ಹಾಸನ ಒಂದರಲ್ಲೇ 2,000 ಲಕ್ಷದವರೆಗೂ ಸಾಲ ನೀಡಲಾಗಿದೆ ಎಂದರು. ನಂತರ ಗ್ರಾಹಕರಿಗೆ ದೊರೆಯುವಂತಹ ಗೃಹ ಸಾಲ, ವಾಹನ ಸಾಲ, ಎಜುಕೇಷನ್ ಲೋನ್ ಮತ್ತು ವೈಯಕ್ತಿಕ ಸಾಲದ ಬಗ್ಗೆ ಮಾಹಿತಿ ನೀಡಿದರು. We are organizing the customer outreach program. Canara Bank is one of the largest public sector bank. We are having more than 10 lakh crore in advances, and among MSME we are having more than 1 lakh 39,000 crore.
So in that direction, to reach to the customer of our MSME customers, we are here to promote our MSME products as per the direction of our honor, that is Government of India. We are organizing this MSME outreach program where we are showcasing our products, that what are the products we are giving to the customer, that is Canara Bank, how they are supporting the entrepreneurs, women entrepreneurs, the young entrepreneurs, the startups. We are having lot of products. Among one of them one is Canara GST, where under your GST returns, at the basis of GST returns, that it is assessed. Then we are having very good products for our retail segment also, where we are offering vehicle loan, housing loan, education loan. And in our liability side, we are offering people that our Prosper accounts, this Canara Angel, Canara Aspire, Canara Elite, Canara Delight. These are the products for all the customer, all the segments of people. We are having all the products in asset as well as liability. I request all of the customer as well as the Canara to promote all the products of Canara Bank. ಸೀನಿಯರ್ ಮ್ಯಾನೇಜರ್ ಆನಂದ್ ಕುಮಾರ್ ಮಾತನಾಡಿ, ಕೆನರಾ ಬ್ಯಾಂಕ್ ಉತ್ತಮವಾಗಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ದೊರೆಯುವ ಏಜಲ್ ಲೋನ್ ಬಗ್ಗೆ ತಿಳಿಸಿದರು. ಇಂದು MSME ಔಟ್ರೀಚ್ ಪ್ರೋಗ್ರಾಮ್ ಅಂತ ನಾವು ಇಲ್ಲಿ ಹಾಸನ್ BM ರೋಡಲ್ಲಿ ನಡೆಸ್ಕೊಂಡು ಕೊಡ್ತಾ ಇದ್ದೀವಿ. ಇದ್ರ ಮೇನ್ ಕಾರಣ ಏನಪ್ಪ ಅಂದರೆ, ನಾವು MSME ಬಿಸ್ನೆಸ್ ಲೋನ್ನ ಪ್ರತಿಯೊಬ್ಬರು ಕಸ್ಟಮರ್ಗೂ ರೀಚ್ ಮಾಡಬೇಕು. ನಮ್ಮ ಬ್ಯಾಂಕು ಲಕ್ಷಾಂತರ ಕೋಟಿ ಸಾಲನ ಬಿಸ್ನೆಸ್ ಲೋನ್ಸ್ಗೆ ಕೊಟ್ಟಿದ್ದೀವಿ. ಸೊ ನಾವು ನಮ್ಮ ದೇಶದ GDPನ ಇಂಪ್ರೂವ್ ಮಾಡೋದ್ರಲ್ಲಿ ನಾವು ತುಂಬ ಕೈ ಜೋಡಿಸಿದ್ದೀವಿ. ಹಾಗಾಗಿ ಎಲ್ಲರಿಗೂ ಬಿಸ್ನೆಸ್ ಲೋನ್ ರೀಚ್ ಆಗಬೇಕು. ಪ್ರತಿಯೊಬ್ಬರೂ ಬಿಸ್ನೆಸ್ ಲೋನ್ಸ್ EGST ಲೋನ್ ಅಂತ ಇದೆ. ಯಾರು GST ರಿಟರ್ನ್ಸ್ ರೆಗ್ಯುಲರಾಗಿ ಫೈಲ್ ಮಾಡ್ತಾರೋ ಅವ್ರಿಗೆ 25% ಒಂದು ವರ್ಷದ EGST ರಿಟರ್ನ್ಸ್ ಫೈಲ್ ಮಾಡಿರ್ತಾರೆ, ಅದು 25% ಅಷ್ಟು ಲೋನ್ ಕೊಡ್ತೀವಿ. ಕಂಟ್ರಾಕ್ಟರ್ಗೆ ಲೋನ್ ಕೊಡ್ತೀವಿ, ಕ್ಲಾಸ್ 1 ಕಂಟ್ರಾಕ್ಟರ್, ಕ್ಲಾಸ್ 2, ಕ್ಲಾಸ್ 3 ಕಂಟ್ರಾಕ್ಟರ್ಗೆ ಲೋನ್ ಕೊಡ್ತೀವಿ, ಹೋಟೆಲ್ಗಳಿಗೆ ಲೋನ್ ಕೊಡ್ತೀವಿ, ಹಾಗೂ ಒಂದು ಸಣ್ಣ ಪ್ರಾವಿಷನ್ ಸ್ಟೋರ್ ಮಾಡೋರಿಗೂ ಕೂಡ ಕೊಡ್ತೀವಿ, ಟೀ ಅಂಗಡಿವರೆಗೂ ಕೊಡ್ತೀವಿ. PM ಸ್ವಾನಿಧಿ ಅಂಟಲ್ಲಿ 10,000, 20,000, 50,000 ಲೋನ್ ಸಿಗುತ್ತೆ. ಈಗ ಹೊಸದಾಗಿ ವಿಶ್ವಕರ್ಮ ಬಂದಿದೆ, 1 ಲಕ್ಷಕ್ಕೆ ಕೇವಲ 5% ಇಂಟ್ರೆಸ್ಟ್ ಫಸ್ಟ್ ಕೊಡೋದು, ನಂತರ 2 ಇಂದ 3 ಲಕ್ಷವರೆಗೂ ಕೊಡ್ತೀವಿ. ಹೋಟೆಲಿಂದ ಹಿಡಿದು ಪ್ರತಿಯೊಂದು ಉದ್ಯಮಿ, ಪ್ರತಿಯೊಂದು ನಾವು ರೋಡ್ ಸೈಡಲ್ಲಿ ಏನೇನು ನೋಡ್ಕೊಂಡು ಬರ್ತೀವಿ, ಒಂದು ಶೋರೂಮ್ ಆಗಿರ್ಬೋದು, ಪ್ರತಿಯೊಂದು ಅಂಗಡಿಗಳಿಗೆ ನಾವು ಸಾಲ ಕೊಡ್ತೀವಿ. ಅಂಗಡಿನೂ ಬೆಳಿಬೇಕು, ಜನನೂ ಬೆಳಿಬೇಕು, ನಮ್ಮ ದೇಶನೂ ಬೆಳಿಬೇಕು, ನಮ್ಮ ಬ್ಯಾಂಕು ಇದರಿಂದ ಬೆಳೆಯುತ್ತೆ. ಈ ಸಂದರ್ಭದಲ್ಲಿ ಶೈಲೇಂದ್ರ, ವಿಶ್ವನಾಥ್ ಪಾಟೀಲ್, ಮಾಲೀಕರು ಅರ್ಪಿತಾ ಆಟೋಮೊಬೈಲ್ಸ್, ಮಮತಾ S ಪಾಟೀಲ್, ಮಹೇಂದ್ರ, ನಿತಿನ್ ಮೋಹನ್, ಶ್ರೀನಿವಾಸ್, ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಶಿಲಾಮಯ ನಿಷಿದ್ಧಿ ಮಂಟಪ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಶ್ರೀ ಚರಣ ಪಾದುಕೆ ಪ್ರತಿಷ್ಠಾಪನೆ ಸ್ವಸ್ತಿ ಶ್ರೀ ಅಭಿನವ ಚಾರುಶ್ರೀಗಳಿರವರ ನೇತೃತ್ವದಲ್ಲಿ ನೆರವೇರಿತು. ಭೂಮಿ ಶುದ್ಧಿ, ಮಂಟಪ ಶುದ್ಧಿ, ಗಣಧರ ವಲಯ ಆರಾಧನೆ, ಅಷ್ಟವಿಧಾರ್ಚನೆ, ಚತುರ್ದಿಕ್ಷು ಹೋಮ, ಧಾಮ ಸಂಪ್ರೋಕ್ಷಣೆ ಹಾಗೂ ವಿಧಿಪೂರ್ವಕ ಶ್ರೀಚರಣ ಪಾದುಕೆ ಪ್ರತಿಷ್ಠಾಪನೆ ಕಾರ್ಯಗಳು ಪೂಜಾ ವಿಧಿವಿಧಾನಗಳೊಂದಿಗೆ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ D ಸುಧಾಕರ್, ಕಾರ್ಕಳದ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಕನಕಗಿರಿಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಅರಹಂತಗಿರಿಯ ಸ್ವಸ್ತಿ ಶ್ರೀ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಕಮ್ಮದಹಳ್ಳಿಯ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಮೂಡಬಿದಿರೆಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿ, ಮೇಲ್ಚಿತ್ತಮೂರನ್ ಸ್ವಸ್ತಿ ಶ್ರೀ ಭಟ್ಟಾರಕ ಸ್ವಾಮೀಜಿ, ವರೂರಿನ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಸ್ವಾಮೀಜಿ, ಹೊಂಬುಜದ ಸ್ವಸ್ತಿ ಶ್ರೀ ದೇವೇಂದ್ರ ಭಟ್ಟಾರಕ ಸ್ವಾಮೀಜಿ, ಸೋದಾದ ಸ್ವಸ್ತಿ ಶ್ರೀ ಭಟ್ಟಕಲಂಕ ಭಟ್ಟಾರಕ ಸ್ವಾಮೀಜಿ, ನರಸಿಂಹರಾಜಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ, ಲಕ್ಕವಳ್ಳಿಯ ಋಷಭಸೇನ ಭಟ್ಟಾರಕ ಸ್ವಾಮೀಜಿ, ನಂದಣಿಯ ಜಿನಸೇನ ಭಟ್ಟಾರಕ ಸ್ವಾಮೀಜಿ, ಆರತಿಪುರದ ಸ್ವಸ್ತಿ ಶ್ರೀ ಸಿದ್ಧಂತಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಕೋಲಾಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ, ವಿಚಾರಪಟ್ಟ ಕ್ಷುಲಕ್ಶ್ರೀ ಪ್ರೇಮಯ ಸಾಗರ ಸ್ವಾಮೀಜಿ ಹಾಜರಿದ್ದರು. ಹೊಳೆನರಸೀಪುರದ ಶನಿದೇವರ ಸೋಮಣ್ಣ ಎಂದೇ ಪ್ರಸಿದ್ಧರಾದ ಸೋಮಶೇಖರ್ ಅವರಿಗೆ ಹೊಸೂರಿನ ಇಂಟರ್ನ್ಯಾಷನಲ್ ಕಲ್ಚರ್ ಅಂಡ್ ರಿಸರ್ಚ್ ಯೂನಿವರ್ಸಿಟಿ ಲಲಿತ ಕಲೆ ಮತ್ತು ನಾಟಕ ಪ್ರದರ್ಶನದ ಸಾಧನೆಗಾಗಿ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿದೆ. ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳಲ್ಲಿ ರಾವಣ, ದುರ್ಯೋಧನ, ಅರ್ಜುನ ಮತ್ತು ಶನಿದೇವರ ಪಾತ್ರದ ಉತ್ತಮ ಅಭಿನಯ ಇವರ ಕಲಾ ಪ್ರೌಢತ್ವವನ್ನು ಹೆಚ್ಚಿಸಿದೆ. ಶನಿದೇವರ ಸೋಮಣ್ಣ ಎಂದೇ ಪ್ರಸಿದ್ಧಿಯಾದ ಇವರು 548ಕ್ಕೂ ಹೆಚ್ಚು ಪೌರಾಣಿಕ ನಾಟಕ, 180 ಸಾಮಾಜಿಕ ನಾಟಕಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಮಹಾಗಣಪತಿ ಸೇವಾ ಸಮಿತಿ ಮತ್ತು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳುವುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಹಾಸನ ಜಿಲ್ಲೆಯವರು ಸೇರಿದಂತೆ ಜನ ಉತ್ಸುಕರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಒಬ್ಬ ಶಾಸಕರಿದ್ದು ಮುಂದೆ ಅದಕ್ಕೆ 5 ಸೇರಿಸುತ್ತೇನೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಸಂವಿಧಾನದಿಂದ ಮಹಿಳೆಯರು ಕೂಡ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಸ್ಥಾನಮಾನ ಗಳಿಸಬಹುದು ಎಂಬುದಕ್ಕೆ ನಾವೇ ಉದಾಹರಣೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಹೇಳಿಕೆ. ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ಬಡ ಉಪನ್ಯಾಸಕನ ವಿರುದ್ಧ ರಾಜಕೀಯ ಮಾಡಿ ಸೋಲಿಸಿದರು, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನದ ಪರಾಜಿತ ಅಭ್ಯರ್ಥಿ ಕೆಎಂ ಶ್ರೀನಿವಾಸ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.